ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ನಮ್ಮ ಕ್ಯಾಂಟೀನ್ ಯೋಜನೆಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಡೋಕೆ ಶಾಸಕರು ಆಗ್ರಹಿಸಿದ್ದಾರೆ. ಯಶವಂತಪುರ ಶಾಸಕ ಎಸ್.ಡಿ. ಸೋಮಶೇಖರ್ ಸೇರಿದಂತೆ ಅನೇಕ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮನವಿಯನ್ನ ಮಾಡಿದ್ದಾರೆ. ನಮ್ಮ ಇಂದಿರಾ ಕ್ಯಾಂಟೀನ್ ಎನ್ನುವಂತ ಹೆಸರಿಡುವ ಕುರಿತು ಮುಖ್ಯಮಂತ್ರಿ ಕೂಡ ಸಭೆಯಲ್ಲಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕ್ಯಾಂಟೀನ್ನಲ್ಲಿ ಜೋಳದ ರೊಟ್ಟಿ, ರಾಗಿ ಮುದ್ದೆ ಕೂಡ ಇರಬೇಕು, ಇದನ್ನ ಸಪ್ಲೈ ಮಾಡೋದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿ ಹಲವು ಶಾಸಕರು ಮನವಿ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಹಾಗೆ ಈ ಬಗ್ಗೆ ಮಾತನಾಡಿದಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಬಹುತೇಕ ಶಾಸಕರು ಇಂದಿರಾ ಗಾಂಧಿ ಅವರ ಹೆಸರು ಇಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಸಿಎಂ ಸಿದ್ದರಾಮಯ್ಯ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ದಾರೆ. ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಯೋಜನೆ ಅಂತ ಅಂದ್ರೆ ಅದು ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ನಲ್ಲಿ ಅಂದ್ರೆ 198 ವಾರ್ಡ್ನಲ್ಲಿ 198 ಕ್ಯಾಂಟೀನ್ಗಳನ್ನ ತೆಗಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮ್ಮ ಮೆಸ್ ಅಥವಾ ಅಮ್ಮ ಕ್ಯಾಂಟೀನ್ ತಮಿಳುನಾಡಿನಲ್ಲಿ ಏನು ಬಹಳಷ್ಟು ಖ್ಯಾತಿಯಾಗಿರುವಂತಹ ಯೋಜನೆ ಇದು. ಅದರಂತೆ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕ್ಯಾಂಟೀನ್ ಅನ್ನ ತೆರೆಯೋದಕ್ಕೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಈ ರೀತಿಯಾದಂತಹ ಒಂದು ಕ್ಯಾಂಟೀನ್ ತೆರೆಯೋಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಇಂತಿಷ್ಟು ಹಣ ಅಂತ ಮೀಸಲಿಡಲಾಗಿದೆ. ನಾಡ್ದು ಏಪ್ರಿಲ್ 1ನೇ ತಾರೀಕಿನಿಂದ ಈ ಕ್ಯಾಂಟೀನ್ಗಳು ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿ ಜೋರಾಗಿ ನಡೀತಾ ಇದೆ. ಆ ಬಜೆಟ್ನಲ್ಲಿ ಉಲ್ಲೇಖ ಮಾಡಿದಂತಹ ಹೆಸರು ಅಂದ್ರೆ ನಮ್ಮ ಕ್ಯಾಂಟೀನ್ ಅನ್ನುವಂಥ ಹೆಸರಿನ ಕ್ಯಾಂಟೀನ್ಗಳನ್ನ ತೆಗಿಬೇಕು ಅಂತ ಹೇಳಿ. ಆದ್ರೆ ಇದೀಗ ಕಾಂಗ್ರೆಸ್ನ ಕೆಲ ಶಾಸಕರು ನಮ್ಮ ಕ್ಯಾಂಟೀನ್ ಅನ್ನುವಂಥದ್ದಕ್ಕಿಂತ ನಮ್ಮ ಇಂದಿರಮ್ಮ ಅನ್ನುವಂತಹ ಹೆಸರನ್ನ ಅಥವಾ ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಹೆಸರನ್ನ ಇಡಬೇಕು ಅನ್ನುವಂಥ ಒತ್ತಾಯವನ್ನ ಇವತ್ತು ಪಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಹೆಸರಿಡಿ ಅಂತ ಹೇಳಿ ಅವರೆಲ್ಲ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಾವು ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಅಂತ ಅಂದ್ರೆ ಯಾಕೆ ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಹೆಸರನ್ನ ಇಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಮಹಿಳಾ ಸಾಧಕಿಯರಿದ್ದಾರೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇಂದ ಹಿಡಿದು ಓಬವ್ವ ತನಕ ಬಹಳಷ್ಟು ಮಂದಿ ಇದ್ದಾರೆ. ಅವರಲ್ಲೇ ಯಾರ್ದಾದ್ರೂ ಹೆಸರನ್ನ ಇಡಬಹುದಲ್ಲ. ಪದೇ ಪದೇ ಒಂದು ವಂಶಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಅಥವಾ ದೇಶದ ಮಾಜಿ ಪ್ರಧಾನಿ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇಂದಿರಾ ಗಾಂಧಿ ಅವರ ಹೆಸರನ್ನೇ ಬಹಳಷ್ಟು ಯೋಜನೆಗಳಿಗೆ ಯಾಕೆ ಇಡಬೇಕು? ಈಗ ಬಹಳಷ್ಟು ಯೋಜನೆಗಳು ಅವರ ಹೆಸರಲ್ಲಿ ಇದೆ, ಈ ಯೋಜನೆ ಕೂಡ ಅವರ ಹೆಸರಲ್ಲಿ ಯಾಕೆ ಅನ್ನುವಂಥದ್ದು. ಜೊತೆಗೆ ಆಯಾ ಪಕ್ಷಗಳು ಆಯಾ ಪಕ್ಷದ ವರಿಷ್ಠರಿಗೆ ಅಥವಾ ಆಯಾ ಪಕ್ಷದ ಹಿರಿಯರಿಗೆ ಮಣೆ ಹಾಕುವಂತಹ ಈ ಸಂಸ್ಕೃತಿ ಇನ್ನೂ ಎಷ್ಟು ದಿನ ಬೇಕು ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ರೊಟ್ಟಿ ಕಬ್ಬಣ ಮತ್ತು ಮಕಾನ್ಗೆ ಸಂಬಂಧಪಟ್ಟಂತೆ ಆವೇತನ ಕಾಲದಲ್ಲಿ ಕರೆ ಕೊಟ್ಟಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರು ಇಡಬೇಕಂತೇಳಿ ಬಹುತೇಕ ಶಾಸಕರು ತಮ್ಮ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಇದರ ಬಗ್ಗೆ ಸಹಮತವಾದ ಒಂದು ತೀರ್ಮಾನ ಕೊಟ್ಟಂತೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ಎಂಬ ಅವರ ಅಭಿಪ್ರಾಯ ಬಂದಿದೆ, ಶಾಸಕ ಅಭಿಪ್ರಾಯ ಬಂದಿದೆ. ಇದರ ಬಗ್ಗೆ ಅಂತಿಮ ತೀರ್ಮಾನವು ಮುಖ್ಯಮಂತ್ರಿಗಳು ಬಿಜೆಪಿ ಉಸ್ತುವಾರಿ ಜಾರ್ಜ್ ಅವರು ಅದನ್ನು ನಾವು ತೀರ್ಮಾನ ಮಾಡ್ತೀವಿ. ಜನಸಾಮಾನ್ಯ ಜೀವಿಸಲಿಕ್ಕೆ ಬೇಕಾದ ಕಾರ್ಯಕ್ರಮ ಕೊಟ್ಟಂತ ಘೋಷಣೆ ಮಾಡಿದಂಥ ಇಂದಿರಾ ಗಾಂಧಿ ಅವರ ಹೆಸರು ಎಲ್ಲರೂ ಕೂಡ ಇವತ್ತು ಅದರ ಸೂಕ್ತವಾದ ಅಭಿಪ್ರಾಯ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿ ಅದರ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಅನುಗುಣವಾಗಿ ಆಹಾರ ಇಲಾಖೆ ಮತ್ತು BBMP ಜಂಟಿಯಾಗಿ ಅದನ್ನು ಕಾರ್ಯನಿರ್ವಹಿಸ್ತಾರೆ.